ಲಿಸ್ಟ್ ಕೊಡಿ ಅದು ಅವ್ರಿಗೆ ಕೇಳ್ತೀನಿ. ಅದಕ್ಕೆಲ್ಲ ಪಬ್ಲಿಕ್ ಕಮಿಟ್ ಮಾಡ್ಕೊಳ್ಳಿ. ಎಷ್ಟಾಯ್ತು ಹೆಚ್ಚು ಕಮ್ಮಿ ಆಗತ್ತೆ. ಕೋಟಿ ದಾಟಿರ್ಬೋದು ಸರ್. 3-4 ಆಯ್ತಲ್ಲ. 5 ಕೋಟಿ ದಾಟಿರ್ಬೋದು. 5 ಮೇಲೆ ಆಗಿದೆ. 5 ಮೇಲೆ ಆಗಿದೆ. ಅದು ಇನ್ನೊಂದು ರೋಡ್ ಬಂದ್ರೆ ಸರ್ ಆಯ್ತದೆ. ಇನ್ನೊಂದು ರೋಡ್ ಎಲ್ಲ ಪಂಚಾಯತ್ ಈ ರಾಮನಗರ ಜಿಲ್ಲೆ ಕಟ್ಕೋಬಹುದು. 4 ಮಾಡಿ ಸರ್, ಈಗ ರಾಮನಗರದಲ್ಲಿ ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಕಚೇರಿ ಮಾಡಬೇಕು ಅಂತ ನೋಡಪ್ಪ, 100 ಕಚೇರಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ 100 ವರ್ಷ. ಅದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ. ಕೆಲವೆಲ್ಲ ಮುಂಜೂರಾತಿಗಳೆಲ್ಲ ಆಗ್ತಾ ಇದೆ, ಕೆಲವೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಇಲ್ಲಿ ಮುಂಜೂರು ಮಾಡಿಸಿದ್ದೆ. ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟು ಇಲ್ಲಿ ಸ್ಟೇಷನ್ ಇದು ಶಿಲ್ಪ ಕುಂಟೆ ಮಾಡಿಸಿದ್ದೆ. ಈಗ ಏನೋ ನೋಡಿದ್ರೆ ಇಲ್ಲೆಲ್ಲೂ ಮೇನ್ ರೋಡಲ್ಲಿ ಎಲ್ಲೂ ಜಾಗ ಸಿಕ್ಕಿಲ್ಲ. ಸೊ ಇದು ಜಿಲ್ಲಾ ಕಚೇರಿ ಪಕ್ಕ. ಸೊ ಅದಕ್ಕೆ ನಾನು ಟ್ರಸ್ಟ್ಗೂ ಬೇಕಾಗಿದ್ದಾಗ ನಾನೇ ಖರೀದಿ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಹರಿಸಿ ಗಿಫ್ಟ್ ಆಗ್ತಾರೆ. ಸೊ 2 ಸೇರಿ ಫೌಂಡೇಶನ್ ಹಾಕ್ತಾ ಇದ್ದಾರೆ. ಸದ್ಯದಲ್ಲೇ ಬಂದು ನಾನೇ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದೀನಿ. ಯಾರೇ ಕೆಲಸ ಶುರು ಮಾಡ್ತಾರೆ. ಸೊ ನಾನೊಬ್ಬರೇ ಕಟ್ಟಿದ್ದು ಜನರ ಆಸ್ತಿ ಆಗ್ಬೇಕು. ಸೊ ಅದಕ್ಕೆಲ್ಲರೂ ದೇಣಿಗೆ ಕೊಟ್ಟಿದ್ದಾರೆ. ಭಾಳ ಸಂತೋಷ. ಇನ್ನೊಂದು ರೌಂಡ್ ಆಯಿತು ಅಂತೆಲ್ಲ ಕೊಡ್ತಾರೆ. ಸರ್, ಯಾವಾಗ ಸರ್ ರಾಹುಲ್ ಗಾಂಧಿ ಅವರು ಉದ್ಘಾಟನೆ ಮಾಡ್ತೀರಾ? ಅವರು ಬೆಂಗಳೂರಲ್ಲಿ ಆಫೀಸು ಪೂಜೆ ಮಾಡ್ತಾರೆ. ಅವತ್ತು ಇಲ್ಲೇನೆ ವರ್ಚುವಲಲ್ಲಿ ಇಲ್ಲಿ ಫೌಂಡೇಶನ್ ಆಗ್ತಾರೆ. ಸದ್ಯದಲ್ಲಿ ಡೇಟ್ ಕೊಡ್ತಾರೆ. ಸರ್, ಈಗ ತಮ್ಮ ಸರ್ಕಾರ 2 ವರ್ಷ ಪೂರೈಕೆ ಮಾಡ್ತಾ ಇದೆ ಸರ್. ಏನಾದ್ರು ಬೇರೆ ಹೊಸ ಗೋಷ್ಠಿಗಳಾಗ್ತಾವ ಅಥವಾ ಹೇಗೆ ಸರ್, ಹೇಗಿರುತ್ತೆ? ಈಗ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ 1 ಲಕ್ಷ ಜನರಿಗೆ ಪಟ್ಟ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೃಷ್ಣ ಬೈರೇಗೌಡರು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ವಿಜಯನಗರದಲ್ಲಿ ಅದನ್ನ ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಡೇಟ್ 20ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈ ವಾರದೊಂದು ಇವತ್ತು ನಾಳೆಯಲ್ಲಿ ನಾನು ಮಾತಾಡ್ತಿದ್ವಿ. ಬೇರೆ ಅಕಸ್ಮಾತ್ ಏನಾದ್ರು ವಾರದ ಪ್ರಾಬ್ಲಮ್ ಇಲ್ಲ ಅಂದ್ರೆ 20ನೇ ತಾರೀಕು. ಸರ್, 3 ದಿನ ಯುದ್ಧ ನಡೆದಿದೆ ಸರ್. ಈಗ ಕದನ ವಿರಾಮ ಕೂಡ ಘೋಷಣೆ ಆಗಿದೆ. ಅದ್ರ ಮಧ್ಯೆ ಕೂಡ ನಿನ್ನೆ ಸಂಜೆ ಪಾಕಿಸ್ತಾನ ಮತ್ತೆ ಫೈರ್ ಮಾಡಿರುವಂತದ್ದು ಸರ್. ನಮ್ಮ ಸರ್ಕಾರ ನಡೆಸಿದಂತ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು. ನಾನು ಪ್ರತಿಕ್ರಿಯಿಸಿ ಯಾವುದೋ ಗೊಂದಲ ಮಾಡಕ್ಕೆ ನನ್ನ ಅಭಿಪ್ರಾಯ ಇಷ್ಟ ಇಲ್ಲ. ನಾವೆಲ್ಲ ದೇಶದ ಗೌರವವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ. ಅದಕ್ಕೋಸ್ಕರ ನಿನ್ನೆ ನಾನು ಜೈ ಹಿಂದ್ ತಿರಂಗ ಯಾತ್ರೆಯನ್ನ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡ್ತೀವಿ. ಲಿಸ್ಟ್ ಕೊಡಿ ಅದು ಅವ್ರಿಗೆ ಕೇಳ್ತೀನಿ. ಅದಕ್ಕೆಲ್ಲ ಪಬ್ಲಿಕ್ ಕಮಿಟ್ ಮಾಡ್ಕೊಳ್ಳಿ. ಎಷ್ಟಾಯ್ತು ಹೆಚ್ಚು ಕಮ್ಮಿ ಆಗತ್ತೆ. ಕೋಟಿ ದಾಟಿರ್ಬೋದು ಸರ್. 3-4 ಆಯ್ತಲ್ಲ. 5 ಕೋಟಿ ದಾಟಿರ್ಬೋದು. 5 ಮೇಲೆ ಆಗಿದೆ. 5 ಮೇಲೆ ಆಗಿದೆ. ಅದು ಇನ್ನೊಂದು ರೋಡ್ ಬಂದ್ರೆ ಸರ್ ಆಯ್ತದೆ. ಇನ್ನೊಂದು ರೋಡ್ ಎಲ್ಲ ಪಂಚಾಯತ್ ಈ ರಾಮನಗರ ಜಿಲ್ಲೆ ಕಟ್ಕೋಬಹುದು. 4 ಮಾಡಿ ಸರ್, ಈಗ ರಾಮನಗರದಲ್ಲಿ ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಕಚೇರಿ ಮಾಡಬೇಕು ಅಂತ ನೋಡಪ್ಪ, 100 ಕಚೇರಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ 100 ವರ್ಷ. ಅದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ. ಕೆಲವೆಲ್ಲ ಮುಂಜೂರಾತಿಗಳೆಲ್ಲ ಆಗ್ತಾ ಇದೆ, ಕೆಲವೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಇಲ್ಲಿ ಮುಂಜೂರು ಮಾಡಿಸಿದ್ದೆ. ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ಟು ಇಲ್ಲಿ ಸ್ಟೇಷನ್ ಇದು ಶಿಲ್ಪ ಕುಂಟೆ ಮಾಡಿಸಿದ್ದೆ. ಈಗ ಏನೋ ನೋಡಿದ್ರೆ ಇಲ್ಲೆಲ್ಲೂ ಮೇನ್ ರೋಡಲ್ಲಿ ಎಲ್ಲೂ ಜಾಗ ಸಿಕ್ಕಿಲ್ಲ. ಸೊ ಇದು ಜಿಲ್ಲಾ ಕಚೇರಿ ಪಕ್ಕ. ಸೊ ಅದಕ್ಕೆ ನಾನು ಟ್ರಸ್ಟ್ಗೂ ಬೇಕಾಗಿದ್ದಾಗ ನಾನೇ ಖರೀದಿ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಹರಿಸಿ ಗಿಫ್ಟ್ ಆಗ್ತಾರೆ. ಸೊ 2 ಸೇರಿ ಫೌಂಡೇಶನ್ ಹಾಕ್ತಾ ಇದ್ದಾರೆ. ಸದ್ಯದಲ್ಲೇ ಬಂದು ನಾನೇ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದೀನಿ. ಯಾರೇ ಕೆಲಸ ಶುರು ಮಾಡ್ತಾರೆ. ಸೊ ನಾನೊಬ್ಬರೇ ಕಟ್ಟಿದ್ದು ಜನರ ಆಸ್ತಿ ಆಗ್ಬೇಕು. ಸೊ ಅದಕ್ಕೆಲ್ಲರೂ ದೇಣಿಗೆ ಕೊಟ್ಟಿದ್ದಾರೆ. ಭಾಳ ಸಂತೋಷ. ಇನ್ನೊಂದು ರೌಂಡ್ ಆಯಿತು ಅಂತೆಲ್ಲ ಕೊಡ್ತಾರೆ. ಸರ್, ಯಾವಾಗ ಸರ್ ರಾಹುಲ್ ಗಾಂಧಿ ಅವರು ಉದ್ಘಾಟನೆ ಮಾಡ್ತೀರಾ? ಅವರು ಬೆಂಗಳೂರಲ್ಲಿ ಆಫೀಸು ಪೂಜೆ ಮಾಡ್ತಾರೆ. ಅವತ್ತು ಇಲ್ಲೇನೆ ವರ್ಚುವಲಲ್ಲಿ ಇಲ್ಲಿ ಫೌಂಡೇಶನ್ ಆಗ್ತಾರೆ. ಸದ್ಯದಲ್ಲಿ ಡೇಟ್ ಕೊಡ್ತಾರೆ. ಸರ್, ಈಗ ತಮ್ಮ ಸರ್ಕಾರ 2 ವರ್ಷ ಪೂರೈಕೆ ಮಾಡ್ತಾ ಇದೆ ಸರ್. ಏನಾದ್ರು ಬೇರೆ ಹೊಸ ಗೋಷ್ಠಿಗಳಾಗ್ತಾವ ಅಥವಾ ಹೇಗೆ ಸರ್, ಹೇಗಿರುತ್ತೆ? ಈಗ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ 1 ಲಕ್ಷ ಜನರಿಗೆ ಪಟ್ಟ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೃಷ್ಣ ಬೈರೇಗೌಡರು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ವಿಜಯನಗರದಲ್ಲಿ ಅದನ್ನ ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಡೇಟ್ 20ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈ ವಾರದೊಂದು ಇವತ್ತು ನಾಳೆಯಲ್ಲಿ ನಾನು ಮಾತಾಡ್ತಿದ್ವಿ. ಬೇರೆ ಅಕಸ್ಮಾತ್ ಏನಾದ್ರು ವಾರದ ಪ್ರಾಬ್ಲಮ್ ಇಲ್ಲ ಅಂದ್ರೆ 20ನೇ ತಾರೀಕು.
ಸರಿ 3 ದಿನ ಯುದ್ಧ ನಡೆದಿದೆ ಸರ್. ಈಗ ಕದನ ವಿರಾಮ ಕೂಡ ಘೋಷಣೆ ಆಗಿದೆ. ಅದ್ರ ಮಧ್ಯೆ ಕೂಡ ನಿನ್ನೆ ಸಂಜೆ ಪಾಕಿಸ್ತಾನ ಮತ್ತೆ ಫೈರ್ ಮಾಡಿರುವಂತದ್ದು ಸರ್. ಅದನ್ನ ನಮ್ಮ ಸರ್ಕಾರ ನಡೆಸ್ತಾರಂತ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು. ನಾನು ಪ್ರತಿಕ್ರಿಯಿಸಿ ಯಾವುದೋ ಗೊಂದಲ ಮಾಡಕ್ಕೆ ನನ್ನ ಅಭಿಪ್ರಾಯ ಇಷ್ಟ ಇಲ್ಲ. ನಾವೆಲ್ಲ ದೇಶದ ಗೌರವನ ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ. ಅದಕ್ಕೋಸ್ಕರ ನಿನ್ನೆ ನಾನು ಜೈ ಹಿಂದ್ ತಿರಂಗ ಯಾತ್ರೆಯನ್ನ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡ್ತೀವಿ. ಲಿಸ್ಟ್ ಕೊಡಿ ಅದು ಅವ್ರಿಗೆ ಕೇಳ್ತೀನಿ. ಅದಕ್ಕೆಲ್ಲ ಪಬ್ಲಿಕ್ ಕಮಿಟ್ ಮಾಡ್ಕೊಳ್ಳಿ. ಎಷ್ಟಾಯ್ತು ಹೊತ್ತು? ಹೆಚ್ಚು ಕಮ್ಮಿ ಆಗೈತೆ. ಏನು 5 ಕೋಟಿ ದಾಟಿರ್ಬೋದು ಸರ್. 3-4 ಆಯ್ತಲ್ಲ. 5 ಕೋಟಿ ದಾಟಿರ್ಬೋದು. 5 ಮೇಲೆ ಆಗಿದೆ ಸರ್. 5 ಮೇಲೆ ಆಗಿದೆ. ಇನ್ನೊಂದು ರೋಡ್ ಎಲ್ಲ ಪಂಚಾಯತ್ ರಾಮನಗರ ಜಿಲ್ಲೆ ಕಟ್ಕೋಬೋದು. ಸರ್, ಈಗ ರಾಮನಗರದಲ್ಲಿ ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಕಚೇರಿ ಮಾಡಬೇಕು ಅಂತ ನೋಡಪ್ಪ, 100 ಕಚೇರಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ 100 ವರ್ಷ. ಅದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ. ಕೆಲವೆಲ್ಲ ಮುಂಜೂರಾತಿಗಳೆಲ್ಲ ಆಗ್ತಾ ಇದೆ. ಕೆಲವೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಇಲ್ಲಿ ಮುಂಜೂರು ಮಾಡಿಸಿದ್ದೆ. ಅವ್ರು ಯಾರು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ರು. ಇಲ್ಲಿ ಸ್ಟೇಷನ್ ಇದು ಶಿಲ್ಪ ಕುಂಟೆ ಮಾಡಿಸಿದ್ದೆ. ಈಗ ಏನೋ ನೋಡಿದ್ರೆ ಇಲ್ಲೆಲ್ಲೂ ಮೇನ್ ರೋಡಲ್ಲಿ ಎಲ್ಲೂ ಜಾಗ ಸಿಕ್ಕಿಲ್ಲ. ಸೊ ಇದು ಜಿಲ್ಲಾ ಕಚೇರಿ ಪಕ್ಕ. ಸೊ ಅದಕ್ಕೆ ನಾನು ಫಸ್ಟ್ಗೂ ಬೇಕಾಗಿದ್ದಾಗ ನಾನೇ ಖರೀದಿ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಹಬ್ಸಿ ಗಿಫ್ಟ್ ಆಗ್ತಾರೆ. ಸೊ ಎರಡೂ ಸೇರಿ ಫೌಂಡೇಶನ್ ಹಾಕ್ತಾ ಇದ್ದಾರೆ. ಸದ್ಯದಲ್ಲೇ ಬಂದು ನಾನೇ ಗಿಫ್ಟ್ ಆಗಿ ಕೊಟ್ಕೊಂಡಿದ್ದೀನಿ. ಯಾರೇ ಕೆಲಸ ಶುರು ಮಾಡಿಸಿದ್ದೀನಿ. ಸೊ ನಾನು ಒಬ್ಬರೇ ಕಟ್ಟಿದ್ದು ಜನರ ಆಸ್ತಿ ಆಗಬೇಕು. ಸೊ ಅದಕ್ಕೆಲ್ಲರೂ ದೇಣಿಗೆ ಕೊಟ್ಟಿದ್ದಾರೆ. ಭಾಳ ಸಂತೋಷ. ಇನ್ನೊಂದು ರೌಂಡ್ ಆಯಿತು ಅಂದ್ರೆ ಎಲ್ಲ ಕೊಡ್ತಾರೆ. ಸರ್, ಯಾವಾಗ ಸರ್ ರಾಹುಲ್ ಗಾಂಧಿ ಅವ್ರ ಕೈಲಿ ಉದ್ಘಾಟನೆ ಮಾಡ್ತೀರಾ? ಅವರು ಬೆಂಗಳೂರಲ್ಲಿ ಆಫೀಸು ಪೂಜೆ ಮಾಡ್ತಾರೆ. ಅವತ್ತು ಇಲ್ಲೇನೆ ವರ್ಚುವಲ್ ಅಲ್ಲಿ ಇಲ್ಲಿ ಫೌಂಡೇಶನ್ ಆಗ್ತಾರೆ. ಸದ್ಯದಲ್ಲಿ ಡೇಟ್ ಕೊಡ್ತಾರೆ. ಸರ್, ಈಗ ನಮ್ಮ ಸರ್ಕಾರ 2 ವರ್ಷ ಪೂರೈಕೆ ಮಾಡ್ತಾ ಇದೆ ಸರ್. ಏನಾದ್ರು ಬೇರೆ ಹೊಸ ಘೋಷಣೆಗಳಾಗ್ತಾವ ಅಥವಾ ಹೇಗೆ ಸರ್? ಹೇಗಿರುತ್ತೆ? ಈಗ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ 1 ಲಕ್ಷ ಜನರಿಗೆ ಪಟ್ಟ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೃಷ್ಣ ಬೈರೇಗೌಡರು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ವಿಜಯನಗರದಲ್ಲಿ ಅದನ್ನ ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಡೇಟ್ 20ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈ ವಾರದೊಂದು ಇವತ್ತು ನಾಳೆಯಲ್ಲಿ ನಾನು ಮಾತಾಡ್ತಿದ್ವಿ. ಬೇರೆ ಅಕಸ್ಮಾತ್ ಏನಾದ್ರು ವಾರದ ಏನಾದ್ರು ಪ್ರಾಬ್ಲಮ್ ಇಲ್ಲ ಅಂದ್ರೆ 20ನೇ ತಾರೀಕು. ಸರಿ, 3 ದಿನ ಯುದ್ಧ ನಡೆದಿದೆ ಸರ್. ಈಗ ಕದನ ವಿರಾಮ ಕೂಡ ಘೋಷಣೆ ಆಗಿದೆ. ಅದ್ರ ಮಧ್ಯೆ ಕೂಡ ನಿನ್ನೆ ಸಂಜೆ ಪಾಕಿಸ್ತಾನ ಮತ್ತೆ ಫೈರ್ ಮಾಡಿರುವಂತದ್ದು ಸರ್. ಅದನ್ನ ನಮ್ಮ ಸರ್ಕಾರ ನಡೆಸ್ತಾರಂತ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು. ನಾನು ಪ್ರತಿಕ್ರಿಯಿಸಿ ಯಾವುದೋ ಗೊಂದಲ ಮಾಡಕ್ಕೆ ನನ್ನ ಅಭಿಪ್ರಾಯ ಇಷ್ಟ ಇಲ್ಲ. ನಾವೆಲ್ಲ ದೇಶದ ಗೌರವನ ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ. ಅದಕ್ಕೋಸ್ಕರ ನಿನ್ನೆ ನಾನು ಜೈ ಹಿಂದ್ ತಿರಂಗ ಯಾತ್ರೆಯನ್ನ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.